ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್ ಮತ್ತು ನಿಮ್ಮ ಮುಂದುಗಡೆ ಈ ವಿಡಿಯೋ ಮಾಡಿದ ಮುಖ್ಯ ಕಾರಣ ಏನಂದರೆ, ಮೊನ್ನೆ 23ನೇ ತಾರೀಕು ಬೆಳಗಾವದಲ್ಲಿ ಸಕ್ಕರೆ ಕಾರ್ಖಾನೆ ಹಾಗೂ ಮತ್ತು ಇತರರ ದೊಡ್ಡ ಸಮಾವೇಶವನ್ನು ಮಾಡಿದ್ವಿ. ಸಾವಿರಾರು ಜನರು ಬಂದಿದ್ದರು. ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಮುಖ್ಯವಾಗಿ ನಮ್ಮಲ್ಲಿ ಬೆಳಗಾವದಲ್ಲಿ ಸಂಘಟನೆಯೇ ಇರಲಿಲ್ಲ. ಅದಕ್ಕೆ ನಮ್ಮದೊಂದು ದೊಡ್ಡ ಚಿಂತೆ ಆಗಿತ್ತು. ಬೆಳಗಾವಿ ಜನರಿಗೆ ಪೆನ್ಷನ್ದಾರರ ಬಗ್ಗೆ ಅರಿವನ್ನು ಮೂಡಿಸೋದು ಮೊದಲೇ ಕಾರ್ಯಕ್ರಮ. ಹಾಗೂ ನಾವು NAC ಅವರು ಏನೇನು ಮಾಡ್ತಾಯಿದ್ದೀವಿ, ಅದಕ್ಕೆ ಯಾವ ಮಟ್ಟಕ್ಕೆ ಬಂದಿದೆ, ಇದನ್ನು ತಿಳಿಸ್ಲಿಕ್ಕೆ ನಾವು ಕಾರ್ಯಕ್ರಮವನ್ನು ಹೂಡಿಕೊಟ್ಟಿದ್ದು. ಇದಕ್ಕೆ ಬೆಳಗಾವಿ ಸುತ್ತಮುತ್ತಲು ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಕರೆಯೋಣ ಅಂತ ಒಂದು ವಿಚಾರ ತಲೆಯಲ್ಲಿ ಬಂತು. ಅದರ ಪ್ರಕಾರ ಅವ್ರನ್ನೂ ಕರೆದು ಅವರೂ ಕೂಡ ನಮ್ಮ ಸಂಘಟನೆಯಲ್ಲಿ ಸೇರಿಸ್ಕೊಂಡು ನಮ್ಮ ಸಂಘಟನೆಯನ್ನು ಮಜಬೂತು ಮಾಡೋಣ, ಹಾಗೂ ಅವ್ರಿಗೂ ವಿಷಯವನ್ನು ತಿಳಿಸೋದು ನಮ್ಮ ಮುಖ್ಯವಾದ ಒಂದು ಗುರಿ ಇತ್ತು. ನೋಡಿರಿ, ಎಲ್ಲಿ ಸಂಘಟನೆ ಇಲ್ಲ ಅಲ್ಲಿ ಹೋಗಿ ನಾವು ಮಾಡ್ತಾಯಿದ್ದೀವಿ ಅಂದರೆ ಜನಸಮೂಹ ನೀರು ಬಂದಾಗ ಬಂತು. ಸಾವಿರಾರು ಜನರು, ಅವು ಎಷ್ಟು ವೆಹಿಕಲ್ಸ್ ಸುತ್ತಮುತ್ತಲು ಸಕ್ಕರೆ ಕಾರ್ಖಾನೆಯವರು, ಒಂದು 40-50 ಟೆಂಪೋ ಟ್ರಕ್ಕರು ಗಾಡಿಗಳನ್ನು ತಗೊಂಡು ಎಷ್ಟು ಹುರುಪಿನಿಂದ ಜನರು ಬಂದರು. ನನಗೆ ನಿಜವಾಗ್ಲೂ ಹೇಳ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬಂತು. ಬಡಿಗೆಗಳನ್ನು ಹಿಡ್ಕೊಂಡ್ಬಂದರು, ನಡೆಯೋಕ್ಕೆ ಬರ್ತಿದ್ದಿಲ್ಲ, ಕುಂಟುಕೊಂಡು ಬಂದರು. ಇದು ನಮ್ಮ NACಯ ಬಂಧುಗಳು. ನಿಜವಾಗ್ಲೂ ಹೇಳಬೇಕಂದ್ರೆ ಅವರ ಇಂಟ್ರೆಸ್ಟ್ ಬರೋದಕ್ಕೆ ನಾನು ಅವ್ರು ಬಂದದಕ್ಕೆ ಅನಂತ ವಂದನೆಗಳನ್ನು ಹೇಳ್ತೀನಿ. ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲೇ ಇದ್ದರೂ ಮಾಡ್ಬೋದಂತ ಇನ್ನೊಂದು ಧೈರ್ಯ ನಮ್ಮ NACಗೆ ಬಂತು. ಅದಕ್ಕೆ ನಮ್ಮಲ್ಲಿ ನಮ್ಮ ಹಿಂದುಗಡೆ ಇರ್ತಕ್ಕಂಥ ಕೆಲವು ಮಹಿಳೆಯರಿಗೆ ನಾನು ನನ್ನ ಕಡೆಯಿಂದ, ನಮ್ಮ ಸಂಘಟನೆ ಕಡೆಯಿಂದ ನಮಸ್ಕಾರಗಳನ್ನು ಹೇಳಲಿಕ್ಕೆ ಕೆಲವು ಹೆಸರುಗಳನ್ನು ತಗೊಳ್ಳಲು ಬಯಸುತ್ತೇನೆ. ಮೊದಲನೇದಾಗಿ ಗುಂಡಪ್ಪ ಅವರು ತಗೋತಕ್ಕಂಥ ಕಷ್ಟ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ವಾರದಿಂದ ಅವ್ರ ಹಿಂದೆ ನಾವು ಆ್ಯಕ್ಚುಲಿ ಮತ್ತು ಬೆಳಗಾವಿಗೆ 3 ದಿವಸ ಮೊದಲು ಹೋಗಿ ಎಲ್ಲರಿಗೂ ಒಂದು ಪ್ರಸಾದವನ್ನು ಲಭ್ಯ ಮಾಡೋಣ ಅಂತ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿವಿ ನಾವು. ಪಾಪ ಅವರು ಎಲ್ಲ ಕರೆಕ್ಟಾಗಿ ಮಾಡಿ, ಅವ್ರ ಜೊತೆಗೆ ಏನಿದೆ ಮಹಂತೇಶ್ ಅಂತ ಒಬ್ಬ ಕುಕ್ಕನ್ನು ಕೂಡ ಕರ್ಕೊಂಬಂದರು. ಇಲ್ಕಲ್ಲಿಂದ ಕರ್ಕೊಂಬಂದು ಒಳ್ಳೆ ಶುಚಿಯಾದ ಊಟವನ್ನು ನಮಗೆ ಹಾಕಿ ಎಲ್ಲರೂ ಅದೇನು ಉದುರು ಚಜಕ ಅಂತ ಭಾಳ ಎಂಜಾಯ್ ಮಾಡಿದರು ನಿಜವಾಗ್ಲೂ ಹೇಳಬೇಕಂದ್ರೆ. ಹಾಗೂ PS ಅಲ್ಗೋಮ್ ಇವರೇನದ ನಮ್ಮ KSRTCಯ ಧುರೀಣರು, ಅವರು ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಪೂರಾ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದರು. ಹಾಗೂ ಘಟಪ್ರಭಾ ಸಕ್ಕರೆ ಕಾರ್ಖಾನೆಯವರು ತಾವೇ ಮುಂದಾಗಿ ಬಂದು ನಿಮಗೆ ನಾವು ಬಿಸಿಲಿನಲ್ಲಿ ಜನರು ಬಂದಿರ್ತಾರೆ, ಅವ್ರಿಗೆಲ್ಲರಿಗೂ ರಾಗಿ ಅಂಬಲಿ ಕೊಡಿಸ್ತೀವಿ ಅಂತ ಹೇಳಿದರು. ನೋಡಿರಿ, ಇವ್ರ ಮನಸ್ಸು ಹೆಂಗಿದೆ ಅಂತ ನಾನು ಹೇಳೋದಂದರೆ, ಪ್ರತಿಯೊಬ್ಬ ಜನರಿಗೆ ರಾಗಿ ಅಂಬಲಿಯನ್ನು ಕುಡಿಸಿ ಈ ಬಿಸಿಲಿನಲ್ಲಿ ಬಂತಕ್ಕಂಥ ಅವರಿಗೆ ಒಂದು ತಂಪಿನ ವಾತಾವರಣವನ್ನು ಕ್ರಿಯೇಟ್ ಮಾಡಿದರು. ಮತ್ತು ಬಾಗಲಕೋಟ್ ಮತ್ತು ಬಿಜಾಪುರ ಡಿಸ್ಟಿಕ್ಕಿಯ ಈ ಖಾದಿ ಗೃಹ ಆಮೋಗ್ಯದವರು, ಇಲ್ಲ ನಮ್ಮ ಕಡೆಯಿಂದ ನಿಮ್ಮ ಧುರೀಣರಿಗೆಲ್ಲರಿಗೂ ನಾವು ಒಂದು ಖಾದಿಯ ಒಂದು ಹಾರವನ್ನು ಹಾಕ್ತೀನಿ ಅಂದರು. ನನಗೆ ತುಂಬ ಸಂತೋಷವಾಯಿತು. ಅದಕ್ಕಿಂತ ಜಾಸ್ತಿ ಸಂತೋಷ ನೀವೆಲ್ಲರೂ ಬಂದು ಸೇರಿದ್ದು. ನಿಜವಾಗ್ಲೂ ಹೇಳಬೇಕಂದ್ರೆ ಹೀಗೆ ನಾವು ಮಾಡಿದರೆ ಇದೇ ವಿಷಯ ಡೆಲ್ಲಿವರೆಗೂ ಮುಟ್ಟಿ ನಮ್ಮ ಕೆಲಸ ಬೇಗನೆ ಆಗೋದು 100%. ನಾವು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ಹೋಗಿ, ಮತ್ತು ಮುಂಬರುವ ದಿನಗಳಲ್ಲಿ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರು ತಾವೇ ನಿನ್ನೆ ಮೀಟಿಂಗಲ್ಲಿ ಹೇಳಿದರು ಏನಂತ, ಇದೇ ಏಪ್ರಿಲ್ ತಿಂಗಳು 30 ಕೊನೆಯ ದಿನಾಂಕದವರೆಗೂ ಆಗದೆ ಹೋದರೆ ನಾವು ಡೆಫಿನೆಟಾಗಿ ಮತ್ತೆ ಆಂದೋಲನ ಪ್ರಾರಂಭ ಮಾಡೋಣ. ಅಲ್ಲಿವರೆಗೂ ನಾವು ಹೇಳಿದ ಕಾರ್ಯಕ್ರಮ ಇದೆ. 23ರಿಂದ 25ವರೆಗೂ ಎಲ್ಲೆಲ್ಲಿ EPF ಆಫೀಸ್ ಇದೆ ಹೋಗಿ ನಿಮ್ಮ ಮೆಮೊರಂಡಮ್ ಕೊಟ್ಟು ಧರಣಿ ಮಾಡಿರಿ. ಎಲ್ಲಿ EPF ಆಫೀಸ್ ಇಲ್ಲ, DC ಆಫೀಸ್ಗೆ